ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೆಳಗಿನ ಪ್ರಶ್ನೆಗಳಲ್ಲಿ ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಪ್ರಶ್ನೆ 1. 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಪ್ರಶ್ನೆ 2. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಡ್ಯಾಶ್. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡೆ ಗಾಮಾ. ಪ್ರಶ್ನೆ 3. 1741ರಲ್ಲಿ ಡಚ್ಚರು ಡ್ಯಾಶ್ ಯುದ್ಧದಲ್ಲಿ ಸೋತರು. 1741ರಲ್ಲಿ ಡಚ್ಚರು ಕೊಲಚಲ್ ಯುದ್ಧದಲ್ಲಿ ಸೋತರು. ಪ್ರಶ್ನೆ 4. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಡ್ಯಾಶ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಪ್ರಶ್ನೆ 5. 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲನ್ ನಡುವೆ ನಡೆದ ಕದನ ಡ್ಯಾಶ್. ಉತ್ತರ 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲಾ ನಡುವೆ ನಡೆದ ಕದನ ಪ್ಲಾಸಿ ಕದನ. ಪ್ರಶ್ನೆ 6. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು 2ನೇ ಶಾ ಆಲಮನು ನೀಡಿದನು. ಪ್ರಶ್ನೆ 7. ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದವರು ಡ್ಯಾಶ್. ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ಇವಿಷ್ಟು ಬಿಟ್ಟ ಸ್ಥಳಗಳು. ಪ್ರಶ್ನೆ 8. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು. ಉತ್ತರ ಅರಬ್ಬರ ಮೂಲಕ ನಡೆಯುತ್ತಿತ್ತು ಮತ್ತು ಭೂಮಾರ್ಗ ಹಾಗೂ ಸಮುದ್ರ ಮಾರ್ಗ ಬಳಸಲಾಗುತ್ತಿತ್ತು. ಭಾರತಕ್ಕೆ ಹೊಸ ಜಲಮಾರ್ಗ. ಪ್ರಶ್ನೆ 9. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ಮಸಾಲೆ ಪದಾರ್ಥಗಳ ಬೇಡಿಕೆ, ಟರ್ಕರ ನಿಯಂತ್ರಣದಿಂದ ಭೂಮಾರ್ಗ ತೊಂದರೆ, ನೇರ ಸಮುದ್ರ ಮಾರ್ಗದ ಅಗತ್ಯ. ಪ್ರಶ್ನೆ 10. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ಹೆಸರುಗಳು. ಉತ್ತರ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಡೆನಿಷರು. ಇವು 4 ಪಾಯಿಂಟ್ ಬರೆದ್ರೆ ಸಾಕು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಇವು 4 ಬರೆದ್ರೆ ಸಾಕು. ಇವು 4 ಬರ್ರಿ ಸಾಕು. ಪ್ರಶ್ನೆ ತಪ್ಪಾಗಿದೆ, ಆದರೆ ಉತ್ತರ ಸರಿಯಾಗಿದೆ. ಪ್ರಶ್ನೆ ಏನಂತ ಅಂದ್ರೆ 11ನೇ ಪ್ರಶ್ನೆ. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು. 11ನೇ ಪ್ರಶ್ನೆ. ಸ್ವಲ್ಪ ಬರೆಯುವುದು ತಪ್ಪಾಗಿ ಬರೆದಿದ್ದಾರೆ. ಉತ್ತರ ಮಸಾಲೆ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಸ್ಥಾಪಿಸಿದರು, ಬಲವಂತದ ವ್ಯಾಪಾರ ನೀತಿ ಅನುಸರಿಸಿದರು. ಇದು 11ನೇ ಪ್ರಶ್ನೆ ತಪ್ಪಾಗಿದೆ. ಮಾರ್ತ ಆಗ್ಬೇಕಾಯ್ತದು, ಕ ಆಗಿದೆ. ಸ್ವಲ್ಪ ಡಚ್ಚರ ಆಗ್ಬೇಕಾಯ್ತು, ಚಚ್ಚರ ಆಗಿದೆ. 11ನೇ ಪ್ರಶ್ನೆ ತಪ್ಪಾಗಿದೆ, ಆದರೆ ಉತ್ತರ ಸರಿಯಾಗಿದೆ. ಪ್ರಶ್ನೆ 12. ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಉತ್ತರ 1749ರಿಂದ 1754ರಲ್ಲಿ ನಡೆಯಿತು. ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆಯಿತು. ಅಂತಿಮವಾಗಿ
ಇಂಗ್ಲಿಷರಿಗೆ ಅನುಕೂಲವಾಯಿತು. ಪ್ರಶ್ನೆ 13. ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಉತ್ತರ. ಕಾರಣಗಳು: ಸಿರಾಜ್ ಉದ್ ದೌಲಾ ಮತ್ತು ಇಂಗ್ಲಿಷರ ನಡುವಿನ ವೈಮನಸ್ಸು. ಸಿರಾಜ್ ಉದ್ ದೌಲಾ ಮತ್ತು ಇಂಗ್ಲಿಷರ ನಡುವಿನ ವೈಮನಸ್ಸು. ಮಿರ್ ಜಾಫರ್ನ ದ್ರೋಹ. ಪರಿಣಾಮಗಳು: ಬಂಗಾಳದ ಮೇಲೆ ಬ್ರಿಟಿಷರ ಹಿಡಿತ ಬಲವಾಯಿತು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಅಡಿಪಾಯ ಹಾಕಿತು. ಬಕ್ಸಾರ್ ಕದನದ ಪರಿಣಾಮಗಳು. ಉತ್ತರ. ಬ್ರಿಟಿಷರ ಅಧಿಕಾರ ಮತ್ತಷ್ಟು ಬಲವಾಯಿತು. ಬಂಗಾಳದ ದಿವಾನಿ ಹಕ್ಕು ದೊರೆಯಿತು. ಭಾರತದಲ್ಲಿ ಬ್ರಿಟಿಷರ ರಾಜರ ಪ್ರಭಾವ ಹೆಚ್ಚಾಯಿತು. ಸ್ವಲ್ಪ ಅಕ್ಷರಗಳು ತಪ್ಪಾಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾ ಹೇಳಿರುವುದು ಸರಿಯಾಗಿರುತ್ತೆ, ಅಕ್ಷರಗಳು ಸ್ವಲ್ಪ ತಪ್ಪಿರುತ್ತೆ. ಇನ್ನು ಇದೇ ತರ ವಿಡಿಯೋಗಳಿಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಅಲ್ಲಿ ನಾವು ಡೈಲಿ ವರ್ಕ್ ಕೊಡ್ತೀವಿ, PDF ಕಳಿಸ್ತಿರ್ತೇವೆ, ಮತ್ತೆ ಇಂಪಾರ್ಟೆಂಟ್ ನೋಟ್ಸ್ ಕಳಿಸ್ತಿರ್ತೇವೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ನಿಮಗೆ ಅನುಕೂಲವಾಗುತ್ತದೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.